ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಶನಿವಾರ. ಹಾಗೆ ಟೆರೆಸ್ ಮೇಲೆ ಬಂದಿದೆ. ಏನಕ್ಕೆ ಅಂದರೆ ಫಿಶ್ ಹಾಕೋದಕ್ಕೆ ಬೆಕ್ಕಿಗೆ. ಫಿಶ್ ಹಾಕ್ಬಿಟ್ಟು ನಾನು ಹೊರಟೋಗ್ಬಿಡ್ತೀನಿ. ಅದು ತಿಂದ್ಕೊಂಡು ಆಮೇಲೆ ಕೆಳಗಡೆ ಬರುತ್ತೆ. ಆದರೆ ಮೊನ್ನೆ ನಾನು ಸುಮ್ಮನೆ ಹೀಗೆ ನಿಂತ್ಕೊಂಡಿದ್ನ ಫಿಶ್ ಹಾಕ್ಬಿಟ್ಟು, ಆವಾಗ ನೋಡಿದರೆ ಕಾಗೆ ಬಂದು ಎತ್ಕೊಂಡು ಹೋಗ್ಬಿಡ್ತು ಹಾಗೆ. ಅದಕ್ಕೆ ಇವಾಗ ಏನು ಮಾಡ್ತೀನಿ, ಇಲ್ಲ ನನಗೆ ಗೊತ್ತಿಲ್ಲ ಕಾಗೆಗೆ ಈ ಥರ ಎತ್ಕೊಂಡು ಹೊರಟೋಗ್ಬಿಡುತ್ತೆ ಫಿಶ್ನ ಅಂತ. ನಾನು ತಿನ್ನುತ್ತಲ್ವ ಇಲ್ಲಿ ಟೆರೆಸ್ ಮೇಲೆ ಅಂದ್ಬಿಟ್ಟು ಹಾಕ್ಬಿಟ್ಟು ಯಾವಾಗಲೂ ಹೊರಟೋಗ್ಬಿಡ್ತೀನಿ. ಯಾವಾಗಲಾದರೂ ಫ್ರೀಯಾಗಿದ್ದರೆ ಇಲ್ಲಿ ಬಂದು ಕೂತ್ಕೊಳ್ಳುವಂಥದ್ದು, ಇಲ್ಲಾಂದರೆ ಹೊರಟೋಗ್ಬಿಡ್ತೀನಿ. ಮೊನ್ನೆ ಹಾಗೆ ಸುಮ್ಮನೆ ನಿಂತ್ಕೊಂಡಿದ್ರೆ ಬಂತು ಕಾಗೆ, ಬಂದು ಎತ್ಕೊಂಡು ಹೋಯ್ತು, ಕಿತ್ಕೊಂಡು ಹೊಟ್ಟೋಯ್ತು. ಇವತ್ತು ತಿಂತಾಯ್ತಲ್ಲ, ಎತ್ಕೊಂಡು ಹೋಯ್ತು ಅದಕ್ಕೆ. ನಾವು ಅಷ್ಟೇ ಚಿಕ್ಕವರೆಲ್ಲ ಇದ್ದಾಗ ಏನಾದರೂ ಕೈಯಲ್ಲಿ ಇಟ್ಕೊಂಡು ತಿಂತೇನಾದರೂ ಹೋಗ್ತಾ ಇದ್ದರೆ ಅವಾಗ ಏನು ಮಾಡ್ತಾಯಿತ್ತು ಅಂದರೆ ಕಾಗೆ ಕಿತ್ಕೊಂಡು ಹೊಟ್ಟೋಗ್ಬಿಡೋದು ಕೈಯಿಂದನೇ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಟೆರೆಸ್ ಮೇಲೆ ಬಂದಿನಲ್ಲ, ಅದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ. ಓಕೆ ಫ್ರೆಂಡ್ಸ್. ಓಕೆ, ನೀವು ಇವಾಗ ನೋಡ್ತಾ ಇರ್ಬೋದು ನಾವು ಎಲ್ಲಿದ್ದೀವಿ ಅಂತೇಳಿ. ಹೇಳೋದೇ ಬೇಡ, ಗೊತ್ತಾಗಿರುತ್ತೆ ಎಲ್ಲಿದ್ದೀವಿ ಅಂದರೆ. ಅಮ್ಮ ಮನೆಗೆ ಬಂದ್ವಿ. ಬಂದ ತಕ್ಷಣ ಕೌಶಿ ಅಲ್ಲಿನೇ, ಎಲ್ಲಿ ಅಂದರೆ ಕನಕಪುರದಲ್ಲಿ ಹೇಳ್ತಾ ಇದ್ದ ಬಸ್ ಇಳಿದ್ಬಿಟ್ಟು ನಮಗೆ ಡೈರೆಕ್ಟ್ ಗಾಡಿ ಸಿಕ್ಕಿಲ್ಲ, ಕನಕಪುರ ಗಾಡಿ ಸಿಕ್ಕಿತ್ತು. ಆವಾಗ ನಾವು ಕನಕಪುರದಲ್ಲಿ ಇಳಿದ್ವಿ. ಆವಾಗ ಹೇಳ್ತಾ ಇದ್ದ ಅಮ್ಮ ಹೊಟ್ಟೆ ಹಸಿತಾ ಇದೆ ಅಂತೇಳಿ. ನಾವು ಬಸ್ ಇಳಿದು ಮಳವಳ್ಳಿ ಬಸ್ ಇದೆಯಾ ಅಂತ ನೋಡೋದ್ರೊಳಗಡೆ ಮಳವಳ್ಳಿ ಬಸ್ಸು ರೆಡಿ ಇತ್ತು ಹೊರಡೋದಕ್ಕೆ. ಅದಕ್ಕೆ ಅಲ್ಲಿ ಅವನು ಏನೂ ತೊಗೊಂಡಿಲ್ಲ, ಹಾಗೆ ಬಸ್ ಹತ್ತಿದ್ವಿ. ಅದಕ್ಕೆ ಮನೆಗೆ ಬಂದ ತಕ್ಷಣವೇ ಹೊಟ್ಟೆ ಹಸಿತಾ ಇದೆ ಅಂದ್ಬಿಟ್ಟು ಊಟ ಹಾಕಿಸ್ಕೊಂಡು ತಿಂತಾಯಿದ್ದ. ನಮ್ಮಮ್ಮ ಏನದು ಟೊಮೆಟೊ ಸಾಂಬಾರು ಮಾಡಿದರು, ಅಂದರೆ ನಾನೇನು ನೀರು ಸಾಂಬಾರು ಅಂತ ಹೇಳ್ತೀನಿ, ಅದನ್ನು ಮಾಡಿದರು. ಹಾಗೆ ಅದಕ್ಕೆ ಅನ್ನ ಹಾಕಿಸ್ಕೊಂಡು ತಿಂತಾಯಿದ್ದ. ಹಾಗೆ ಅವರು ಹಾಲು ಕೂಡ ಕಾಯಿಸಿ ಕೊಡ್ತಾಯಿದ್ರು ಅವನಿಗೆ. ನನಗೆ ಹೇಳಿದ್ರು ನಿನಗೆ ಕಾಫಿ ಕೊಡ್ತೀನಿ ಅಂತ. ನನಗೆ ಬೇಡ, ಒಟ್ಟಿಗೆ ಊಟ ಮಾಡ್ತೀನಿ 8 ಗಂಟೆಗೆ ಅಂತ ಹೇಳಿದೆ. ಸರಿ ಆಯಿತು ಬಿಡು ಅಂತಂದರು. ಆಮೇಲೆ ಕೌಶಿಗೆ ಹಾಲು ಕಾಯಿಸ್ತಾ ಇದ್ರಲ್ಲ, ಸಕ್ಕರೆ ಕೊಡು ಅಂತ ಕೇಳಿದ್ರು. ನೋಡಿದ್ರೆ ಸಕ್ಕರೆ ಫುಲ್ಲು ಇರುವೆಗಳು. ಇವಾಗ ಸಮ್ಮರೆಲ್ಲ ಆಗಿರೋದ್ರಿಂದ ಇರುವೆ ಏನು ಮಾಡುತ್ತೆ ಅಂದರೆ ಸಕ್ಕರೆ ಒಳಗಡೆ ಮತ್ತು ಈ ಅನ್ನದೊಳಗಡೆ ಎಲ್ಲ ಕಡೆ ನೋಡ್ತಾ ಇರ್ಬೋದು ಇರುವೆಗಳು ಓಡಾಡ್ತಾ ಇರುತ್ತೆ. ಎಷ್ಟು ಇರುವೆ ಇದೆ ಅಂದರೆ ತುಂಬ ಇರುವೆ ಇತ್ತು. ಆಮೇಲೆ ನಮ್ಮಮ್ಮನಿಗೆ ಹೇಳ್ದೆ ಒಂದಷ್ಟು ಲವಂಗ ಹಾಕು ಅಂತ ಹೇಳಿದೆ. ಅದಕ್ಕೆ ನಮ್ಮಮ್ಮ ಲವಂಗ ಹಾಕಿದ್ರಂತೆ, ಆದರೂ ಕೂಡ ಇರುವೆಗಳು ಬಂದಿದೆ ಅಂತ. ಅದಕ್ಕೆ ಒಂದಷ್ಟು ಜಾಸ್ತಿನೇ ಹಾಕು ಲವಂಗನ ಅಂತ ಹೇಳಿದೆ. ಮತ್ತು ಇಲ್ಲೆಲ್ಲ ಲಕ್ಷ್ಮಣ ರೇಖೆ ಎಲ್ಲ ಬರೆದಿದ್ರು. ಮತ್ತು ಪಪಾಯಗ ಕೂಡ, ಅಂದರೆ ಪಪಾಯನ ಅರ್ಧ ಕಟ್ ಮಾಡಿ ತಿಂದಿದ್ದಾರೆ, ಇನ್ನು ಅರ್ಧನ ಹಾಗೇ ಇಟ್ಟಿದ್ದಾರೆ. ಅಂದರೆ ನಾಳೆ ಕಟ್ ಮಾಡ್ಕೊಂಡು ತಿನ್ನೋದಕ್ಕೆ ಅಂತೇಳಿ. ಅದರಲ್ಲೂ ಕೂಡ ಇರುವೆಗಳು. ಆಮೇಲೆ ಸಕ್ಕರೆನ ತೊಗೊಂಡೋಗ್ಬಿಟ್ಟು ಒಂದು ಮೊರದಲ್ಲಿ ಹಾಕಿಟ್ರೆ ಆ ಥರ ಇರುವೆಗಳೆಲ್ಲ ಹೋಗುತ್ತೆ ಅಂತೇಳಿ. ಹಾಗೆ ನಾವು ಬಂದಾಗ ಮನೆಗೆ 7 ಗಂಟೆ. ನಾವು ಬೆಂಗಳೂರು ಬಿಟ್ಟಾಗ 1:15 ಆಗಿತ್ತು ಅಷ್ಟೆ. ಬೇಗ ಬಿಡಬೇಕು, ಆದಷ್ಟು 12 ಗಂಟೆಗೆ ಬಿಡಬೇಕು ಅಂತ ಅಂದ್ಕೊಂಡಿದ್ವಿ. ಆದ್ರೂ ಟೈಮಲ್ಲೇ ಆಗೋಗಿತ್ತು. ಆಗುತ್ತೆ, ಎಲ್ಲ ಕೆಲಸ ಎಲ್ಲ ಮುಗಿಸಿ ಮೋಹನ್ಮಮ್ಮನಿಗೆ ಅಡುಗೆ ಎಲ್ಲ ಮಾಡಿಟ್ಟು ಮತ್ತು ಬರುವಾಗ. ಮತ್ತು ಬಸ್ಗಳಷ್ಟೇ, ನಮಗಂತೂ ಕೋಣನಕುಂಟೆ ಕ್ರಾಸಲ್ಲಿ ಎಷ್ಟು ಬಸ್ಗಳನ್ನ ವೆಯ್ಟ್ ಮಾಡಿದ್ದೀವಿ ಅಂದರೆ ಒಂದು ಬಸ್ಸು ಇಲ್ಲ. ಎಲ್ಲ ಆರೋಳಿಗೆ ಹೋಗ್ತಾಯಿತ್ತು ಬಸ್ಗಳು. ಒಂದು 3-4 ಬಸ್ಸು ಆರೋಳಿಗೆ ಹೋಗ್ತಾಯಿತ್ತು. ಆಮೇಲೆ ಒಂದು ಬಸ್ ಬಂತು, ಅದು ಕನಕಪುರ ಡೈರೆಕ್ಟ್ ಗಾಡಿ ಇಲ್ಲ. ಅದಕ್ಕೆ ನಾವು ಅದಕ್ಕೆ ಹತ್ಕೊಂಡು ಬಂದಿದ್ದು. ನಾವು ಏನಕ್ಕೆ ಊರಿಗೆ ಬಂದಿದ್ದೀವಿ ಅಂದರೆ ನಾಳೆ ಮದುವೆ ಇದೆ, ಅದಕ್ಕೆ ನಾವು ಶನಿವಾರ ಊರಿಗೆ ಬಂದಿದ್ದೀವಿ. ಇವರು ಬಂದು ನಮ್ಮ ದೊಡ್ಡವ, ಅಂದರೆ ನಮ್ಮ ಅಪ್ಪನ ಅಣ್ಣನ ಹೆಂಡತಿ. ಇವರು ಮದುವೆಗೆ ಹೋಗೋಕ್ಕೆ ಅಂತೇಳಿ ರೆಡಿಯಾಗಿ, ನಾನು ಹೊರಗಡೆ ಕೂತ್ಕೊಂಡಿದ್ನಲ್ಲ, ಆವಾಗ ನಮ್ಮ ಮನೆ ರೋಡಲ್ಲೇ ಹೋಗ್ತಾಯಿದ್ರು. ಆವಾಗ ನಾನು ನೋಡಿಬಿಟ್ಟು ಯಾವಾಗ ಬಂದೆ ಏನು ಅಂತೆಲ್ಲ ಕೇಳ್ತಾಯಿದ್ರು. ಆಮೇಲೆ ಬಾ ಮದುವೆಗೆ ಹೋಗೋಣ ಅಂದರೆ ಊರಿಂದ ಬಸ್ ಮಾಡಿದರು ಮದುವೆಗೆ ಅಂತೇಳಿ. ಅದಕ್ಕೆ ಮದುವೆಗೆ ಹೋಗೋಣ ಬಾ ಅಂತ ಹೇಳಿದ್ರು. ಇಲ್ಲ ನಾನು ಬರಲ್ಲ, ನಾನು ಬೆಂಗಳೂರಿಂದ ಬರಬೇಕಾದ್ರೆ ಸುಸ್ತಾಗಿ ಬಂದಿದ್ದೀನಿ. ಮತ್ತು ಈಗ ಮದುವೆಗೆ ಬಂದರೆ ತಲೆನೋವೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಈಗಾಗಲೇ ತಲೆ ನೋಯ್ತಾ ಇದೆ ಸ್ವಲ್ಪ ಲೈಟಾಗಿ, ಅದಕ್ಕೆ ನಾನು ಬರಲ್ಲ ಅಂತ ಹೇಳ್ದೆ. ಆಮೇಲೆ ಸರಿ ಆಯಿತು ನಾನು ಹೋಗ್ತೀನಿ ಅಂದ್ಬಿಟ್ಟು ಹೊರಟೋದ್ರು.
ಅದಾದ ಸ್ವಲ್ಪ ಹೊತ್ತಿಗೆ ನಮ್ಮಮ್ಮನೂ ಕೂಡ ರೆಡಿಯಾಗಿ ನಾನು ಮದುವೆಗೆ ಹೋಗಿ ಬರ್ತೀನಿ, ನಮ್ಮನ್ನು ಕರೆದ್ರು. ನಾನು ಬರಲ್ಲ, ನಾನು ಆರಾಮಾಗಿ ರೆಸ್ಟ್ ಮಾಡ್ತೀನಿ, ನೀವು ಹೋಗಿ ಬನ್ನಿ, ಬೆಳಿಗ್ಗೆಗೆ ಹೇಗಿದ್ದರೂ ಬರ್ತೀನಲ್ವ ಅಂಥೇಳಿ ನಮ್ಮಮ್ಮನ್ನ ಕಳಿಸ್ದೆ. ಮತ್ತು ನಮ್ಮಮ್ಮ ಹೋದರು. ಹೋಗಿ ಒಂದು 10 ನಿಮಿಷ ಆಗಿರಬೇಕು. 10 ನಿಮಿಷ ಆದಮೇಲೆ ಮತ್ತೆ ವಾಪಸ್ ಬಂದರು ನಮ್ಮಮ್ಮ. ಏನಂದರೆ ಹೋಗಿದ್ದಾರೆ, ಊರಲ್ಲಿ ಬಸ್ ಮಾಡಿದರು ಅಂದರೆ ಶನಿವಾರ ನೈಟ್ ರಿಸೆಪ್ಷನ್ ಇತ್ತಲ್ಲ, ಅದಕ್ಕೆ ಬಸ್ ಮಾಡಿದ್ದಾರೆ. ಜನ ಎಲ್ಲ ತುಂಬ್ಕೊಬಿಟ್ಟಿದ್ದಾರೆ ಬಸ್ಸಲ್ಲಿ, ಸೀಟ್ ಇಲ್ಲ ಬಸ್ಸಲ್ಲಿ. ಅದಕ್ಕೆ ನಮ್ಮಮ್ಮ ಹೋಗ್ಬಿಟ್ಟು ಕೇಳಿದ್ದಾರೆ ಒಂದು ಕೂತ್ಕೊಳ್ಳೋದಕ್ಕೆ ಸೀಟು, ಅದಕ್ಕೆ ಯಾರೂ ಕೊಟ್ಟಿಲ್ಲ ಸೀಟು. ಅದಕ್ಕೆ ನಮ್ಮಮ್ಮ ನಿಂತ್ಕೊಂಡು ಹೋಗೋಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ವಾಪಸ್ಸು ಮನೆಗೆ ಬಂದರು. ನಾವು ಕೂತ್ಕೊಂಡು ಕೌಶಿ ನಾವಿಬ್ಬರು ಟಿ ವಿ ನೋಡ್ತಾಯಿದ್ವಿ. ಇದಕ್ಕೆ ವಾಪಸ್ ಬಂದ್ಬಿಟ್ಟಿದ್ಯಾ ಅಂದರೆ ಮಗ ಯಾರೂ ಸೀಟ್ ಕೊಡಲಿಲ್ಲ ಬಂದ್ಬಿಟ್ಟೆ ಅಂತ ಹೇಳ್ತಾಯಿದ್ರ. ಅದಕ್ಕೆ ನಮ್ಮ ಅಣ್ಣ ಎಷ್ಟೊತ್ತಾಯ್ತಿತ್ತು, ಇಲ್ಲಿಂದ ಒಂದು ಅರ್ಧ ಗಂಟೆ ಒಳಗಡೆ ಹೋಗ್ಬೋದು ಚೌಟ್ರಿಗೆ, ಹೋಗಿ ಬರೋದು ತಾನೆ ಅಂತ. ಇಲ್ಲ ಬಂದೆ ಬಿಡು, ಬೆಳಿಗ್ಗೆಗೆ ಒಯ್ತೀನಿ ಅಂತ ಅಂದ್ಬಿಟ್ಟು ಇಲ್ಲೇ ಉಳ್ಕೊಂಡ್ರು. ಹಾಗೆ ಇದು ನಮ್ಮಮ್ಮನ ಖಜಾನೆ ಅಂತ ಹೇಳ್ಬೋದು. ಏನಂದರೆ ನಮ್ಮ ಅಮ್ಮಂದು ಪೆಟ್ಟಿಗೆ, ಅದು 2 ಪೆಟ್ಟಿಗೆ ಇಟ್ಕೊಂಡವ್ರೆ. ಅದರಲ್ಲಿ ಅವ್ರದ್ದು ಸೀರೆ ಅದು ಇದು ಎಲ್ಲ ಇಟ್ಕೊಂಡಿದ್ದಾರೆ. ನನ್ನದು 1-2 ನೈಟಿಗಳನ್ನ ಇಟ್ಟಿದ್ದೆ, ಹಿಂಗೆ ಯಾವಾಗಲಾದರೂ ಊರಿಗೆಲ್ಲ ಹೋದಾಗ ಹಾಕ್ಕೊಳ್ಳೋದಕ್ಕೆ ಅಂತೇಳಿ. ನಮ್ಮಮ್ಮ ಏನು ಮಾಡಿದ್ದಾರೆ, ಆ 2 ನೈಟನ್ನು ತೊಗೊಂಡೋಗ್ಬಿಟ್ಟು ದೊಡ್ಡಕ್ಕ ಊರಲ್ಲಿ ಕೊಟ್ಬಿಟ್ಟಿದ್ದಾರೆ. ಅಂದರೆ ನಾವೆಲ್ಲ ಸ್ವಲ್ಪ ಕಡಿಮೆನಲ್ವ ಊರಿಗೆಲ್ಲ ಹೋಗೋದು, ಹೋದ್ರೂ ಬೆಳಿಗ್ಗೆ ಹೋಗಿ ಸಂಜೆ ಬರುವಂಥದ್ದು, ಉಳ್ಕೊಳ್ಳೋದೆಲ್ಲ ಸ್ವಲ್ಪ ಕಡಿಮೆನೇ. ಅದರಿಂದ ಏನು ಮಾಡಿಬಿಟ್ಟಿದ್ದಾರೆ, ನೈಟಿಗಳು ಬೇಡ ಅಂತೇಳ್ಬಿಟ್ಟು ತೊಗೊಂಡೋಗ್ಬಿಟ್ಟು ದೊಡ್ಡಕ್ಕ ಮನೇಲಿದೆ. ನಾನು ನಮ್ಮ ಅಮ್ಮನಿಗೆ ಹೇಳ್ದೆ, ಇಲ್ಲ ಇಲ್ಲಿ ನೈಟಿ ದೊಡ್ಡಕ್ಕನ ನಾವು ತಾಯಿ ಅಂತ ಹೇಳೋದು, ತಾಯಿ ಮನೇಲಿದೆ, ನಾನೇ ನೋಡಿದ್ದೀನಿ, ತಾಯಿನೂ ಕೂಡ ಹೇಳಿದ್ಲು, ಅವನೇ ತಂದುಬಿಟ್ಟು ನೈಟಿಗಳನ್ನ ಇಲ್ಲಿ ಹಾಕ್ಬಿಟ್ಟವಳೆ, ಅಂದರೆ ಯಾರೂ ಬರಲ್ಲ, ಸುಮ್ಮನೆ ಬಿದ್ದಿದೆ ನೈಟಿಗಳು, ಇಲ್ಲಿಗಾದರೂ ಬರ್ತಾ ಇರ್ತಾರಲ್ಲ ಹಾಕ್ಕೊಳ್ತಾರೆ ಅಂದ್ಬಿಟ್ಟು ಇಲ್ಲಿಗೆ ತಂದು ಕೊಟ್ಟಿದೆ ಅಂತ ಹೇಳಿದರು ನಮ್ಮ ಅಕ್ಕ. ಅದನ್ನು ನಮ್ಮ ಅಮ್ಮನಿಗೆ ಹೇಳಿದ್ರೆ ನಮ್ಮಮ್ಮ ನಂಬ್ತಾನೆ ಇಲ್ಲ, 2 ನೈಟಿ ಇಲ್ಲಿ ಇದೆ ಅಂದ್ಬಿಟ್ಟು ಅಲ್ಲಿ ಇಲ್ಲಿ ಬುತ್ತಿಗಳು, ನೀವು ಹಳ್ಳಿ ಕಡೆ ನೋಡಿರ್ಬೋದು, ಇದೇ ಥರ ಬುತ್ತಿಗಳು ಕಟ್ಟಿ ಇಟ್ಟಿರ್ತಾರೆ. ಅಲ್ಲೆಲ್ಲ ಹುಡುಕಿದ್ರು ಸಿಗಲಿಲ್ಲ. ನಾನು ಇಷ್ಟು ದಿನ ಏನು ಮಾಡ್ತಾಯಿದ್ದೆ ಅಂದರೆ, ನಾನೇ ಒಂದು ನೈಟಿನ ತೊಗೊಂಡೋಗ್ತಿದ್ದೆ. ಇವಾಗ ಏನಾಗಿದೆ, ಮರ್ತೋಗ್ಬಿಟ್ಟಿದೆ. ನೆನಪಾಯಿತು ನನಗೆ, ಆಮೇಲೆ ಹೋಗ್ಬೇಕಾದ್ರೆ ತೊಗೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಅದೇ, ನೋಡಿದ್ರೆ ಹೋಗ್ಬೇಕಾದ್ರೆ ಮರ್ತೇ ಹೋಗ್ಬಿಟ್ಟಿದೆ. ಅದೇನಂದರೆ ನೆನಪಿದ್ದಾಗಲೇ ಹಾಕೋಬಿಟ್ರೆ ಅದು ಬ್ಯಾಗಿಗೆ ಸರಿ, ನೆನಪಿರುವಾಗ ಆಮೇಲೆ ಹಾಕ್ಕೊಳ್ಳೋಣ ಅಂದ್ಕೊಂಡು ಹೋಗಿರ್ತೀವಿ, ಮತ್ತು ಮರ್ತೋಗ್ಬಿಟ್ಟಿರುತ್ತೆ ಆ ಥರ. ಆಮೇಲೆ ಎಲ್ಲ ಬುತ್ತಿಗಳನ್ನೆಲ್ಲ ಬಿಚ್ಚಿ ಅಂದರೆ ಬೇಡವಾಗಿರೋ ಬಟ್ಟೆಗಳನ್ನೆಲ್ಲ ತುಂಬಿಸಿಟ್ಟಿದ್ದಾರೆ. ಅದು ಏನಂದರೆ ಬೇಡ ಅಂತೆ, ಆದರೂ ಕೂಡ ಅವರು ಇರಲಿ ಅಂತೇಳಿ ತುಂಬಿಟ್ಕೊಂಡಿದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಇಲ್ಲ ಬಿಡು ಅಂದರೂ ಕೇಳಿಲ್ಲ. ಎಲ್ಲನೂ ಹುಡುಕಿ ನೋಡಿದ್ರು, ಕೊನೆಗೆ ನೈಟಿ ಸಿಗಲಿಲ್ಲ. ಆಮೇಲೆ ಸರಿ ಆಯಿತು ಬಿಡು, ಪಕ್ಕದ ಮನೆಗೆ ಹೋಗ್ಬಿಟ್ಟು ಒಂದು ನೈಟಿ ಇಸ್ಕೊಬರ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಹೋಗಿ ಬರೋದು ಅಂದ್ಬಿಟ್ಟು ಅಣ್ಣನ ಹೆಂಡ್ತಿದ್ದು ನೈಟಿ ಹುಡುಕಿದೆ. ಆದರೆ ಅವರು ಬೀರುವಲ್ಲೆಲ್ಲೋ ಇಟ್ಟಿದ್ರು. ಮತ್ತು ಅವ್ರು ಫೋನೆಲ್ಲ ಮಾಡಿದ್ರೆ ಅವರು ಮದುವೆ ಬ್ಯುಸಿಯಲ್ಲಿದ್ದಾರೆ. ಅವ್ರ ಅಕ್ಕನ ಮಗಳದೇ ಮದುವೆ ಆಗ್ತಿರೋದು. ಅಂದರೆ ಇವತ್ತು ಶನಿವಾರ ರಿಸೆಪ್ಷನ್ ಎಲ್ಲ ಇರುತ್ತಲ್ಲ, ಮತ್ತು ಫೋನೆಲ್ಲ ಏನಕ್ಕೆ ಮಾಡೋದು, ಬೇಡ ಬಿಡು, ಅಲ್ಲಿ ಹೋಗಿ ಇಸ್ಕೊಬರೋಗು ಅಂತ ಹೇಳಿದೆ. ಆಮೇಲೆ ಪಕ್ಕದ ಮನೆಗೆ ಹೋಗ್ಬಿಟ್ಟು ಆಮೇಲೆ ನೈಟಿನ ಇಸ್ಕೊಬಂದರು. ಆಮೇಲೆ ನೈಟಿ ಎಲ್ಲ ಹಾಕ್ಕೊಂಡು, ಅಂದರೆ ಡ್ರೆಸ್ ಚೇಂಜ್ ಮಾಡಿಕೊಂಡು, ಆಮೇಲೆ ಊಟ ಎಲ್ಲ ಮಾಡಿಕೊಂಡು, ರಾತ್ರಿ ಇದು ಮಲಗೋ ಟೈಮಲ್ಲಿ ಸೊಳ್ಳೆ ಬತ್ತಿನ ಒಂದೊಂದು ಸೊಳ್ಳೆಗಳಿತ್ತ, ಅದಕ್ಕೆ ಸೊಳ್ಳೆ ಬತ್ತಿನ ಹಸು ಅಂತ ಹೇಳ್ತಾ ಇದ್ನ ಕೌಶಿ. ಆಮೇಲೆ ಸೊಳ್ಳೆ ಬತ್ತಿ ಇದೆಯೋ ಇಲ್ವೋ ಗೊತ್ತಿಲ್ವಲ್ಲ ಅಂತ ನಮ್ಮಮ್ಮನ ಕೌಶಿ ಕೇಳ್ದ. ಅದಕ್ಕೆ ನಮ್ಮಮ್ಮ, ನಿಮ್ಮ ಅಪ್ಪನೇ ತಂದಿದ್ದಿದ್ದ ಸೊಳ್ಳೆ ಬತ್ತಿನ, ಸುಮಾರು 5-6 ವರ್ಷ ಆಗಿದೆ ಅಂತ ಹೇಳ್ತಾಯಿದ್ರು. ಅಷ್ಟು ವರ್ಷದಿಂದ ಮಡಗಿದೆಯಾ ಅಂತ ನಾನು ಹೇಳ್ತಾಯಿದ್ದೆ. ಇಲ್ಲ, ಯಾರು ಯೂಸ್ ಮಾಡಲ್ಲ ನಮ್ಮ ಮನೇಲಿ, ಅಲ್ಲಿ ಅಮ್ಮ ಮನೇಲಿ ಅದು ವಾಸನೆ ಅಷ್ಟಿಷ್ಟ ಆಗಲ್ಲ ಅಂದ್ಬಿಟ್ಟು, ಇಲ್ಲ ಒಂದು ಬ್ಯಾಗಲ್ಲಿ ಸುಮ್ಮನೆ ಇಟ್ಟಿದ್ದೆ ಬಿಸಾಕ್ಬಿಡೋಣ ಅಂತ, ನೋಡಿ ಇವತ್ತು ಯೂಸ್ ಆಯಿತು ಅಂತ ಹೇಳ್ತಾಯಿದ್ರು ನಮ್ಮಮ್ಮ. ಆಮೇಲೆ ಆ ಸೊಳ್ಳೆ ಬತ್ತಿ ಹಚ್ಚೋದಕ್ಕೆ ಅಂದರೆ ಸ್ಟ್ಯಾಂಡ್ ಬರುತ್ತೆ ನೋಡಿ, ಆ ಸ್ಟ್ಯಾಂಡ್ ಇಲ್ಲ. ನಮ್ಮಮ್ಮ ಇಲ್ಲ ಸ್ಟ್ಯಾಂಡ್ ಇಲ್ಲ, ಬರೀ ಬತ್ತಿಗಳಿದೆ, ಅಂದರೆ ಕಾಯಿಲ್ ಇದೆ ಅಂತ ಹೇಳಿದ್ರೆ, ಮತ್ತು ಹೇಗೆ ಹಚ್ಚೋದು ಅಂದರೆ, ಆಮೇಲೆ ನಮ್ಮಮ್ಮ ಒಂದು ಈರುಳ್ಳಿ ಕೊಟ್ಟರು, ಇದರಲ್ಲಿ ಒಂದು ಕಡ್ಡಿನ ಸಿಕ್ಸ್ಬಿಟ್ಟು ಹಚ್ಚಿಡು ಅಂತ. ನಮ್ಮ ಕೌಶಿಗೆ ಗೊತ್ತಾಗ್ತಾನೆ ಇಲ್ಲ ಹೆಂಗೆ ಇಡಬೇಕು ಅಂತೇಳಿ.
ಅರ್ಧ ಕಟ್ ಮಾಡಿದಲ್ಲ ಆ ಭಾಗ ಕೆಳಗಡೆ ಹೋಗಬೇಕು, ಅದ್ರ ಮೇಲೆ ಒಂದು ಕಡ್ಡಿನ ಚುಚ್ಚಬೇಕು, ಆಮೇಲೆ ಅದ್ರ ಮೇಲೆ ಸೊಳ್ಳೆ ಬತ್ತಿನ ಕೂಸು, ಆವಾಗ ಅದು ನಿಂತ್ಕೊಳ್ಳುತ್ತೆ ಅಂತ ಹೇಳಿದ್ರು. ಆಮೇಲೆ ಅವನಿಗೆ ಗೊತ್ತಾಗಿದ್ದು, ಫಸ್ಟ್ ಅವನು ಉಲ್ಟಾ ಪಲ್ಟಾ ಮಾಡಿಬಿಟ್ಟಿದ್ದ. ಆಮೇಲೆ ನಮ್ಮಮ್ಮನೇ ಹಚ್ಚಿಟ್ಬಿಟ್ಟು ಆಮೇಲೆ ಅವ್ರದ್ದು ಕುರಿ ಮೇಕೆ ಅದೆಲ್ಲ ನೋಡೋಕ್ಕೆ ಹೋದರು. ಹಾಗಿದ್ದು ನಮ್ಮ ಮನೇಲಿ ಏನು ಹೇಳ್ತಾರೆ ಇದಕ್ಕೆ, ಗಟ್ಟ ಬಾರ ಅಂತ ಹೇಳ್ತೀವಿ, ಅಥವಾ ನಾವೆಲ್ಲ ಗಟ್ಟ ಮನೆ ಅಂತ ಹೇಳುವಂಥದ್ದು. ತುಂಬ ಜನ ಅದನ್ನ ಗಟ್ಟ ಬಾರ ಅಂತಲೂ ಕೂಡ ಕರೀತಾರೆ. ನಾವೆಲ್ಲ ಗಟ್ಟೆ ಮನೆ ಅಂತಲೇ ಜಾಸ್ತಿ ಕರೀವಂಥದ್ದು. ಅದು ಏನಂದರೆ ಅವಾಗೆಲ್ಲ ಜಾಸ್ತಿ ಊರ ಕಡೆ ಏನಂದರೆ ಮನೇಲಿ ಹೆಂಗಸರು ಅಥವಾ ಯಾರಾದರೂ ಮಕ್ಕಳೇನಾದರೂ ಆಟ ಆಡಿದ್ರೆ ಆ ಥರ ಗಾರೆ ಎಲ್ಲ ಹಾಕ್ಸ್ತಾ ಇರ್ತಾರೆ ನೋಡಿ ಮನೆಗೆ, ಆವಾಗ ಆ ಥರ ಒಂದು ಗಟ್ಟೆ ಮನೆ ಅಂದರೆ ಗಟ್ಟ ಭಾರನ ಬರೆಸ್ತಾಯಿದ್ರು. ಹಾಲಲ್ಲಿ ಒಂದಿದೆ, ಹಾಗೆ ಹೊರಗಡೆ ಒಂದು ಪಡ್ಸಲೆ ಅಂತೇನು ಹೇಳ್ತೀವಿ, ಅಲ್ಲೂ ಕೂಡ ಒಂದಿದೆ. ಅಲ್ಲಿ ಕುತ್ಕೊಂಡು ಆಟ ಆಡ್ತಿದ್ವಿ. ನಾನು ಅಷ್ಟೇ, ನನ್ನ ಮದುವೆ ಆಗೋಕ್ಕೆ ಮೊದಲೆಲ್ಲ ಈ ಹುಣಸೆ ಹಣ್ಣೆಲ್ಲ ಕೆಚ್ಚಿರ್ತೀವಿ ನೋಡಿ, ಅದೆಲ್ಲ ತೊಗೊಂಡು ಅದನ್ನು ತೆಗೆದು ಅದರಲ್ಲಿ ಆಟ ಆಡ್ತಿದ್ವಿ. ಈ ಥರ ಚೆನ್ನಾಗಿರ್ತಿತ್ತು. ಇವಾಗೆಲ್ಲ ಗಟ್ಟಬಾರ ಅವೆಲ್ಲ ಯಾರೂ ಆಡೋಲ್ಲ, ಡೈರೆಕ್ಟಾಗಿ ಮೊಬೈಲ್ ಇಟ್ಕೊಂಡು ಮೊಬೈಲಲ್ಲಿ ಗೇಮ್ ಆಡ್ತಾರೆ ಆ ಥರ. ಆಮೇಲೆ ನಮ್ಮಮ್ಮ ಊಟ ಮಾಡಲಿಲ್ಲ, ಸ್ವಲ್ಪ ಲೇಟಾಗಿ ಊಟ ಮಾಡ್ತೀನಿ ಅಂದ್ಬಿಟ್ಟು ನಾನು ಮತ್ತು ಫಸ್ಟೇ ಕೌಶಿ ಊಟ ಮಾಡಿದ್ದೆ, ನಾನು ಕೂಡ ಊಟ ಮಾಡಿರಲಿಲ್ಲ. ನಮ್ಮಮ್ಮ ಯಾವಾಗ ಬಂದುಬಿಟ್ರು, ಆಮೇಲೆ ನಮ್ಮಮ್ಮ ಬಂದಮೇಲೆ ಮತ್ತೆ ಅವರು, ನಾನೇನು ಕಾಫಿ ಬೇಡ ಅಂತ ಹೇಳಿದ್ದೆ, ಅವ್ರು ಮದುವೆಗೆ ಹೋಗೋದು ಕ್ಯಾನ್ಸಲ್ ಆಯ್ತಲ್ಲ, ಅದಕ್ಕೆ ನಾನು ಕಾಫಿ ಕುಡಿತೀನಿ ನೀನು ಕುಡಿ ಅಂದ್ಬಿಟ್ಟು ಮತ್ತೆ ಕಾಫಿ ಮಾಡಿ ಕೊಟ್ಟರು. ಅದೇನು 2 ಲೋಟ, ಅಂದರೆ ದೊಡ್ಡ ಲೋಟ, ಬಾಂಬೆ ಲೋಟ ಅಂತ ಹೇಳ್ತಾರೆ, ಆ ಲೋಟದಲ್ಲಿ 1 ಲೋಟ ಕೊಟ್ಟಿದ್ರು. ಅದನ್ನು ಕುಡಿದೆ, ಅದೇ ಫುಲ್ಲು ಹೊಟ್ಟೆ ತುಂಬ್ದಂಗೆ ಆಗಿಬಿಟ್ಟಿತ್ತು. ಮೇಲೆ ಸ್ವಲ್ಪ ಲೈಟಾಗಿ ಅನ್ನ ತಿಂದ್ಕೊಂಡು ಆಮೇಲೆ ಮಲ್ಕೊಳ್ಳೋದಕ್ಕೆ ಅಂತೇಳಿ ಬಂದೆ. ಆಮೇಲೆ ನಮ್ಮಮ್ಮ ನಾನು ಸ್ವಲ್ಪ ಲೇಟಾಗಿ ತಿನ್ನೋದು ಅಂತ ಹೇಳ್ಬಿಟ್ಟು ಅವರೂ ನನ್ನ ಜೊತೆನೇ ಕಾಫಿ ಕುಡ್ದಿದ್ದು. ಅಂದರೆ ಅವರು ಕಾಫಿ ಪೌಡರ್ನ ಸ್ವಲ್ಪ ಲೈಟಾಗಿ ಹಾಕ್ಕೊಂಡು ಕುಡಿಯುವಂಥದ್ದು. ಆಮೇಲೆ ನಮಗೆ ನಿದ್ದೆ ಬರ್ತಾಯಿತ್ತು, ಕೌಶಿಗೂ ನನಗೂ. ಅಂದರೆ ಅಲ್ಲಿಂದ ಬಂದ್ವಲ್ಲ, ಟಯರ್ಡ್ ಆದಂಗೆ ಆಗೋಗಿತ್ತು. ಅದಕ್ಕೆ ಕೌಶಿ ನಾವಿಬ್ಬರು ಮಲ್ಕೊಳ್ಳೋಣ ಅಂಥೇಳಿ ರೆಡಿ ಆಗ್ತಾಯಿದ್ವಿ. ಅಂದರೆ ನಮ್ಮ ಮಂಚ ಏನಿದೆ ಹೊರಗಡೆ ಅಂದರೆ ಹಾಲ್ ಹತ್ರ ಇದೆ, ಅಂದರೆ ಡೋರ್ ತೆಗೆದ ತಕ್ಷಣ ಅಲ್ಲೊಂದು ಮಂಚ ಇದೆ, ಅಲ್ಲಿ ಬೆಡ್ ಮೇಲೆ ಏನೂ ಹಾಕಿಲ್ಲ, ಸುಮ್ಮನೆ ಒಂದು ಬೆಡ್ ಹಾಕಿದ್ದಾರೆ ಅಷ್ಟೇ. ಆಮೇಲೆ ನಾವಿಬ್ಬರು ಸೇರಿಕೊಂಡು ಅದನ್ನೆಲ್ಲ ನೀಟ್ ಮಾಡಿ ಒದ್ರಿ ಅದನ್ನು, ಆಮೇಲೆ ಅದಕ್ಕೊಂದು ಬೆಡ್ಶೀಟೆಲ್ಲ ಹಾಸ್ಬಿಟ್ಟು ಆಮೇಲೆ ಮಲ್ಕೊಂಡಿದ್ದು. ಆಮೇಲೆ ನಮ್ಮ ಅಮ್ಮನೂ ಕೂಡ ನಾನು ಮಲ್ಕೋತೀನಿ, ಅಂದರೆ ಅವರು ಊಟ ಎಲ್ಲ ಮಾಡ್ಕೊಂಡು ಬಂದು ಟಿ ವಿ ನೋಡ್ತಾ ಇದ್ದರು. ಮಕ್ಳದು ಆಟ ಕೊಡು ಅಂತಾರೆ. ಮಕ್ಕಳು ಆಟ ಏನೂ ಬರ್ತಾಯಿಲ್ಲ, ಅಂದರೆ ಅವರು ಸರಿಗಮಪನ ಬರ್ತಾ ಇರಲಿಲ್ಲ. ಆಮೇಲೆ ಕೌಶಿ ಅಂದರೆ ನನಗೆ ಬರ್ತಾ ಇರಲಿಲ್ಲ, ಅಂದರೆ ಯಾವ ನಂಬರ್ ಹೊಡಿಬೇಕಂತ ಗೊತ್ತಿಲ್ಲ ನನಗೆ. ನಮ್ಮ ಅಮ್ಮನಿಗೂ ಏನು ನಂಬರ್ ಹಾಕಬೇಕು ಅಂತಲೂ ಗೊತ್ತಿಲ್ಲ. ನಾನು ಹಿಂದೆ ಮುಂದೆ ಹೋದೆ, ಎಲ್ಲೂ ಸಿಗಲಿಲ್ಲ, ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಕೌಶಿ ಹುಡುಕ್ಬಿಟ್ಟು ಆಮೇಲೆ ಸರಿಗಮಪ ಹಾಕ್ಕೊಟ್ಟ. ಆಮೇಲೆ ನಮ್ಮಮ್ಮ ಅದನ್ನು ಸುಮಾರು ಹೊತ್ತು ಕೂತ್ಕೊಂಡು ನೋಡ್ತಾಯಿದ್ರು. ಅದಾದಮೇಲೆ ಅವರು ಕೂಡ ನಾನು ಮಲ್ಕೋತೀನಿ ಅಂದ್ಬಿಟ್ಟು ಮತ್ತೆ ಅವ್ರು ಹೋಗಿ ಕುರಿ ಹತ್ರ ಒಂದು ಸರಿ ರೌಂಡ್ ಹಾಕ್ಕೊಂಡು ಬಂದರು. ಅಂದರೆ ಅಲ್ಲಿ ಕುರಿ ಹತ್ರ ಒಂದು ಕಬ್ಬಣದ್ದು ಒಂದು ಇದಾಕಿದ್ದಾರೆ, ಅಂದರೆ ಡೋರ್ ಥರ, ಅದು ಡೋರ್ ಅಲ್ಲ, ಅದು ಕುರಿ ಹೊರಗಡೆ ಬರಬಾರ್ದು ಅಂಥೇಳಿ. ಅಲ್ಲಿ ನೋಡಿಕೊಂಡು ಅದು ಒಂದೊಂದ್ಸರಿ ಕೊಂಬಲ್ಲಿ ತಳ್ಳಿಬಿಟ್ಟು ಹೊರಗಡೆ ಬಂದುಬಿಟ್ಟು ಅಲ್ಲಿ ಬೂಸ ತೌಡು ಅಂತೆಲ್ಲ ಇಟ್ಟಿರ್ತಾರೆ. ಪಿಟ್ಸು ಅಂತನ ಏನು ಹೇಳ್ತಾರೆ, ಹಸುಗೆ ಕೊಡ್ತಾರೆ ನೋಡಿ, ಅದು ಎಲ್ಲ ಇಟ್ಟಿರ್ತಾರಲ್ಲ, ಅದನ್ನು ಬಂದು ಅದೇನು ಮಾಡುತ್ತೆ, ತಿನ್ಬಿಡುತ್ತೆ ಕುರಿ. ಅದಕ್ಕೆ ಅವರು ಒಂದು ಸರಿ ಹೋಗಿ ನೋಡಿಕೊಂಡು ಬಂದರು. ಆಮೇಲೆ ನಾವು ಕೂಡ ನಮ್ಮ ಅಮ್ಮನೂ ಕೂಡ ಹೋಗಿ ಮಲ್ಕೊಂಡು ನೋಡ್ಕೊಬಂದು ಆಮೇಲೆ ನಾನು ಕೌಶಿ ಮಂಚದ ಮೇಲೆ ಆರಾಮಾಗಿ ಮಲ್ಕೊಂಡ್ವಿ. ಓಕೆ, ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.